ಬಸ್ ಸ್ಟ್ಯಾಂಡ್ ಏನೋ ಇದೆ, ಆದ್ರೆ ಬಸ್ಗಳೇ ಇಲ್ಲ. ಬಸ್ಗಳು ಇಲ್ಲದೆ ವಿದ್ಯಾರ್ಥಿಗಳು ಸಾರ್ವಜನಿಕರ ಗೋಳಾಟ. ಎಸ್, ತಿಪಟೂರು ನಗರ ಏಷ್ಯಾದಲ್ಲಿ ಅತಿ ದೊಡ್ಡ ಕೊಬ್ಬರಿ ಮಾರುಕಟ್ಟೆಯನ್ನ ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ತುಮಕೂರಿಗೆ ಸರಿಸಮನಾಗಿ ಬೆಳೀತಾ ಇದೆ. ಆದ್ರೆ ಇಲ್ಲಿನ ಜನರಿಗೆ ಸಾರಿಗೆ ವ್ಯವಸ್ಥೆ ಅನ್ನೋದು ಮರೀಚಿಕೆಯಾಗಿದೆ. ಶಿವಮೊಗ್ಗ, ಹೊಸದುರ್ಗದಿಂದ ಬೆಂಗಳೂರಿಗೆ ತೆರಳುವ ಬಸ್ಗಳು ತಿಪಟೂರು ಬಸ್ ನಿಲ್ದಾಣಕ್ಕೆ ಬಂದು ಹೋಗಬೇಕು. ಆದರೆ ಬಸ್ ಸೌಲಭ್ಯ ಇಲ್ಲದೆ ಇಲ್ಲಿನ ಪ್ರಯಾಣಿಕರು ಪರದಾಡುವಂತಾಗಿದೆ. ತಿಪಟೂರು ತುಮಕೂರು ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಒಂದಾಗಿದೆ. ನಿತ್ಯ ತಿಪಟೂರು ಪಟ್ಟಣಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನೌಕರರು ದೂರದ ಊರಿನಿಂದ ಬರ್ತಿದ್ದಾರೆ. ಆದರೆ ಪ್ರಯಾಣಿಕರಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಹುಳಿಯಾರು, ಹಂದನ್ಕೆರೆ, ಕೆಂಕೆರೆ, ಹೊನ್ನವಳ್ಳಿ ಮಾರ್ಗಗಳಿಗೆ ಹೆಚ್ಚಿನ ಬಸ್ ಸೌಲಭ್ಯ ಒದಗಿಸದೇ ಇರೋದ್ರಿಂದ ಜನರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಬಸ್ ವ್ಯವಸ್ಥೆ ಇಲ್ಲದೆ ಬರುವ ಒಂದೇ ಬಸ್ಸಿಗೆ ನೂರಾರು ಮಂದಿ ಪ್ರಯಾಣಿಕರು ಹತ್ತಲು ಮುಗಿಬೀಳ್ತಿದ್ದಾರೆ. ಉಳಿಯ ರೂಟು, ಹಂದನ್ಕೆರೆ ರೂಟು ಬಸ್ಸಿಗೆ ಭಾಳ ಪ್ರಾಬ್ಲಮ್ ಆಗಿದೆ. ತುಂಬ ರಶ್ ಇದೆ. ಮಕ್ಕಳು ಮರಿ ಯಾರೇ ಮುದುಕರೇ ಆಗಲಿ ಯಾರೇ ಆಗಲಿ ಹತ್ತಕ್ಕಾಗ್ತಾ ಇಲ್ಲ. ಒಂದು 2-3 ಬಸ್ ಬಿಡಿ ಆ ರೂಟು. ನೋಡಿ, ನಮಗೂ ಕಷ್ಟ, ಕಳ್ತನ ಜಾಸ್ತಿ. ಇವಾಗ ಚೆನ್ನಾಗಿ ಒಳ್ಳೆ ಕಡೆ ಒಂದು ಒಳ್ಳೆ 2 ಬಸ್ ಬಿಡಿ. 3 ಗಂಟೆಯಿಂದ 4 ಗಂಟೆ 3 ಗಂಟೆಯಿಂದ ಉಳಿಯಾರ ಕಡೆಗೆ ಬಸ್ ಹತ್ತಕ್ಕೆ ಆಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಇದೆ. ಬಸ್ ಬಿಡಬೇಕು ಜಾಸ್ತಿ. ಮಕ್ಕಳು ಮರಿ ಎತ್ಕೊಂಡು ಹತ್ತಕ್ಕಂತೂ ಆಗೋದೇ ಇಲ್ಲ. ಮುದುಕರುಗಳು ಇಂಥವರೆಲ್ಲ ಹತ್ತಕ್ಕೆ ಆಗ್ತಿಲ್ಲ. ಪ್ರಾಬ್ಲಮ್ ಇದೆ. ಸ್ಟೂಡೆಂಟ್ ಕೇಳಿ, ಉಳಿಯಾರ್ದು ಬಹಳ ಪ್ರಾಬ್ಲಮ್ ಇದೆ. ಬಸ್ ಬೇಕು ಇನ್ನೊಂದು ಸ್ವಲ್ಪ. ಇನ್ನು ಶಾಲಾ ಕಾಲೇಜುಗಳಿಗೆ ತಿಪಟೂರಿನ ನಾನಾ ಹಳ್ಳಿಗಳಿಂದ ನೂರಾರು ವಿದ್ಯಾರ್ಥಿಗಳು ಏಕಕಾಲಕ್ಕೆ ತೆರಳಬೇಕಾದ್ರಿಂದ ಬಸ್ ಸಮಸ್ಯೆ ಎದುರಾಗಿದೆ. ಪೀಕ್ ಅವರ್ನಲ್ಲಿಯೇ ಸರಿಯಾದ ಸಮಯಕ್ಕೆ ಬಸ್ ಬಾರದಿರೋದ್ರಿಂದ ಬರುವ ಬಸ್ಗೆ ಎಲ್ಲರೂ ಮುಗಿ ಬೀಳೋದ್ರಿಂದ ಬಸ್ಗಳು ರಶ್ ಆಗಿ ಡೋರ್ನಲ್ಲಿ ಓಡಾಡುವ ಅನಿವಾರ್ಯತೆ ಇದೆ ಎಂದು ಆಕ್ರೋಶ ಹೊರಹಾಕಿದ್ರು. ಅವರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂದ್ರೆ ಸ್ಪೆಷಲ್ ಬಸ್ ಬಿಡಬೇಕಾಗುತ್ತೆ. ಯಾಕೆಂದ್ರೆ ಮಕ್ಳುಗಳು ಕಾಯ್ತಾ ಇದ್ದಾರೆ. ಬೆಳಗ್ಗೆ ಊಟ ತಿಂದಿಲ್ಲ, ಎಕ್ಸಾಮ್ ಬರ್ದವೆ, ದೂರ ಕಾಲೇಜ್ಗೆ ಹಾಕ್ಯಾರೆ, ಅವ್ರು ಬಂದು ಸಾಯ್ತಾ ಇದ್ದ ಮಕ್ಳುಗಳು. ಸ್ಪೆಷಲ್ ಬಸ್ ಬಿಡಬೇಕು ಅಂತ ನಾವು ಕೇಳ್ಕೊಂತ ಇದೀವಿ KSRTC ಅವ್ರನ್ನ. ಈಗಲೇ 2 ಗಾಡಿ ಹೋದ್ವು, ಈಗ ಬರೋವು ಯಾವ ಇಲ್ಲ. ನೋಡಿ, ಇದೊಂದು ಬಸ್ ಐತೆ, ಆಗಿಂದಿಲ್ಲ ನಿಂತೈತಿ, ಹೊಲ್ಟೆ ಎಲ್ಲ. ಈ ಗಾಡಿನೂ ಹೋಗ್ತಾನೆ, ಇವನು ಅಲ್ಲಿ ನಿಲ್ಸವನೆ, ಸ್ಟ್ಯಾಂಡ್ ಹಾಕಿಲ್ಲ. ಬರಕ್ಕೆ ಬಂದರೆ ಬಸ್ಗಳು ಬಿಟ್ಟಿಲ್ಲ ಟೈಮಿಂಗ್ ಸರಿಯಾಗಿ. ಬಸ್ಗಳಿಲ್ಲ, ಫುಲ್ ರಶ್ ಆಗ್ತಿದ್ದಾವೆ. ಹಿಂದ್ಗಡೆ ಇನ್ನೊಂದು ಎಕ್ಸ್ಟ್ರಾ ಬಸ್ಗಳನ್ನ ಹಾಕ್ಬೇಕು. ಬಸ್ಗಳಿಲ್ಲ ಅಣ್ಣ, ಎಲ್ಲ ಹೆಂಗೆ ಹುಡುಗರು ಪರದಾಡ್ತಾವ್ರೆ. ನಾನು ಉಳಿಯಾರ ರೂಟ್ ಅಣ್ಣ, ಕಮ್ಮಿ ಎಲ್ಲಣ್ಣ. ಟೈಮಿಂಗ್ ಕರೆಕ್ಟಾಗಿ ಬರಲ್ಲ, ಗೊತ್ತಿಲ್ಲ. ಈ ವೇಳೆ ಕೆಲ ವಿದ್ಯಾರ್ಥಿಗಳು ಪ್ರಜಾಶಕ್ತಿ ಮುಂದೆ ಅಳಲನ್ನ ತೋಡ್ಕೊಂಡಿದ್ದು, ಬಸ್ಗಳಿಲ್ಲದೆ ದಿನನಿತ್ಯ ಸಂಚರಿಸುವ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಬರುವ ಬಸ್ಗಳು ಸರಿಯಾದ ಸಮಯಕ್ಕೆ ಬರಬೇಕು. ಅವು ಎಲ್ಲ ಕಡೆ ಸ್ಟಾಪ್ ನೀಡಬೇಕೆಂದು ಮನವಿಯನ್ನ ಮಾಡಿದ್ರು. ಬಸ್ ಸೌಲಭ್ಯ ಒದಗಿಸುವಂತೆ ಹಲವು ಬಾರಿ ಡಿಪೋ ಮ್ಯಾನೇಜರ್ಗೆ ಮನವಿ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಟೈಮಿಗೆ ಕರೆಕ್ಟಿಗೆ ಬಂದ್ರೆ ಆಯ್ತು ಅಷ್ಟೇ. ಏನು ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಬಸ್ಗಳು. ಕರೆಕ್ಟ್ ಟೈಮಿಗೆ ಬಂದ್ರೆ ಆಯ್ತು ಅಷ್ಟೇ. ಮತ್ಕ್ಯಾಟ ಸ್ಟಾಪ್ ಕೊಡಲ್ಲ, ಇದು ಆಲ್ಕುರ್ಕೆ ಸ್ಟಾಪ್ ಕೊಡಲ್ಲ ಅಂತಾರೆ. ಸೀದಾ ಉಳಿಯಾರು ಅಂತಾರೆ. ಮತ್ಕ್ಯಾಟ ಆಲ್ಕುರ್ಕೆ ಇನ್ ಮಧ್ಯದಾರಲ್ಲಿ ಏನ್ ಮಾಡ್ಬೇಕು? ಸ್ಟಾಪ್ಗಳು ಕೊಡ್ತಾ ಇಲ್ಲ. ಇನ್ನಾದ್ರೂ ಇಲ್ಲಿನ ಶಾಸಕರು ಇತ್ತ ಗಮನ ಹರಿಸಿ ವಿದ್ಯಾರ್ಥಿಗಳು ಸಾರ್ವಜನಿಕರ ಅನುಕೂಲಕ್ಕೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತಿಪಟೂರು.